ಹೆಲೋ ಎವ್ರಿವಾನ್. ಮನೇಲಿ ಲೆಮನ್ ಖಾಲಿಯಾಗಿದೆ, ಬಟ್ ಲೆಮನ್ ರೈಸ್ ತಿನ್ಬೇಕಂತ ತುಂಬಾನೇ ಅನಿಸ್ತಾ ಇದ್ರೆ ಈ ಒಂದು ಲೆಮನ್ ರೈಸ್ ನ ಟ್ರೈ ಮಾಡಿ. ಲೆಮನ್ ಇಲ್ದೇನೆ ಲೆಮನ್ ರೈಸ್ ನ ಈಸಿಯಾಗಿ ಮಾಡ್ಕೋಬಹುದು. ಅಂಡ್ ಟ್ರಸ್ಟ್ ಮೀ, ಪಕ್ಕಾ ಲೆಮನ್ ರೈಸ್ ತರನೇ ಇರುತ್ತೆ ವಿತೌಟ್ ಲೆಮನ್. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಸೊ ಮೊದಲಿಗೆ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ 3 ಸ್ಪೂನ್ ಅಷ್ಟು ಶೇಂಗಾ, 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 1 ಸ್ಪೂನ್ ಅಷ್ಟು ಕಡಲೆಬೇಳೆ, ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಅರ್ಧ ಸ್ಪೂನ್ ಅಷ್ಟು ಸಾಸಿವೆನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಬೇಳೆಗಳೆಲ್ಲ ಗೋಲ್ಡನ್ ಬ್ರೌನ್ ಆಗಿ ಘಮ ಬರ್ತಿದ್ದ ಹಾಗೆ ಇದಕ್ಕೆ 2 ಒಣ ಮೆಣಸಿನಕಾಯಿನ ಮುರಿದ್ಬಿಟ್ಟು ಹಾಕಿ, ಜೊತೆಗೆ 2 ಹಸಿ ಮೆಣಸಿನಕಾಯಿನ ಸ್ಪ್ಲಿಟ್ ಮಾಡ್ಕೊಂಡು ಹಾಕೊಳ್ಳಿ. ಹಾಗೆ 2 ಕಡ್ಡಿಯಷ್ಟು ಕರಿಬೇವನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಾಗೋಷ್ಟ್ರಲ್ಲಿ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒಂದು 1/4 ಸ್ಪೂನ್ ಅಷ್ಟು ಹಿಂಗನ ಆಡ್ ಮಾಡ್ಕೊಳ್ಳಿ. ಜಸ್ಟ್ ಒಂದು 5 to 10 ಸೆಕೆಂಡ್ಸ್ ಹಿಂಗನ ಎಣ್ಣೆಲಿ ಮಿಕ್ಸ್ ಮಾಡ್ಕೊಳ್ತಿದ್ದ ಹಾಗೆ ಇದಕ್ಕೆ 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಆಡ್ ಮಾಡ್ಕೊಂಡು ಒಂದ್ ಒಳ್ಳೆ ಮಿಕ್ಸ್ ನ ಮಾಡ್ಕೊಂಡು ಸ್ಟವ್ ನ ಆಫ್ ಮಾಡ್ಕೊಂಡ್ಬಿಡಿ, ಸೀದೋಗಕ್ ಬಿಡಬೇಡಿ. ಇಲ್ಲಿಗೆ ಒಗ್ಗರಣೆ ಹಾಕೊಂಡಿದ್ದಾಯ್ತು. ನೆಕ್ಸ್ಟ್ ಈಗ ರೈಸ್ ಮಿಕ್ಸ್ ಮಾಡ್ಕೊಳ್ಳೋದೆ. ಅಂಡ್ ನಾನು ಆಗ್ಲೇ ಹೇಳ್ದಾಗೆ ಈ ರೆಸಿಪಿಗೆ ನಾವು ಲೆಮನ್ ಹಾಕ್ದೇನೆ ಲೆಮನ್ ರೈಸ್ ನ ಮಾಡ್ತೀವಿ. ಸೊ ದಿಸ್ ಇಸ್ ಲೆಮನ್ ಸಾಲ್ಟ್, ಕನ್ನಡದಲ್ಲಿ ನಿಂಬೆ ಉಪ್ಪು ಅಂತ ಹೇಳ್ತಾರೆ. ಇದು ನಾರ್ಮಲ್ ಆಗಿ ಜನರಲ್ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ. ಸೊ ಯಾವಾಗಾದ್ರೂ ಲೆಮನ್ ರೈಸ್ ತಿನ್ಬೇಕು ಅನ್ಸ್ದಾಗ ಮನೇಲಿ ಲೆಮನ್ ಇಲ್ಲ ಅಂದ್ರೆ ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಸೊ ಒಂದ್ ಅರ್ಧ ಸ್ಪೂನ್ ಅಷ್ಟು ನಿಂಬೆ ಉಪ್ಪುಗೆ ಒಂದು 3 ಸ್ಪೂನ್ ಅಷ್ಟು ನೀರನ್ನ ಹಾಕಿ ಕರ್ಗೋಕ್ ಬಿಡಿ. ಸೊ ಈ ಲೆಮನ್ ರೈಸ್ ಗೆ ಫ್ರೆಶ್ ರೈಸ್ ಬೇಕಂತಾನೆ ಏನಿಲ್ಲ, ನೀವು ಉಳಿದಿರೋ ಅನ್ನ ಲೆಫ್ಟ್ ಓವರ್ ರೈಸ್ ಇಂದ ಸಹ ಮಾಡ್ಕೋಬಹುದು. ಇಲ್ಲಿ ನಾನು ಈ ಒಗ್ಗರಣೆಗೆ 2 ಕಪ್ ಅಷ್ಟು ಅನ್ನನ ಹಾಕ್ತಾ ಇದ್ದೀನಿ. ಹಾಗೆ ಈ ನಿಂಬೆ ಉಪ್ಪು ಸಹ ಕರಗಿದೆ. ಸೊ ಇದನ್ನು ಸಹ ಅನ್ನಕ್ಕೆ ಹಾಕಿ ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕಿ, ಯಾಕೆ ಅಂದ್ರೆ ಇದರಲ್ಲಿ ಸ್ವಲ್ಪ ಸಾಲ್ಟ್ ಕಂಟೆಂಟ್ ಇರೋದ್ರಿಂದ ಉಪ್ಪನ್ನ ಸ್ವಲ್ಪ ಹಾಕೊಂಡು ಲಾಸ್ಟ್ ಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಅಂಡ್ ಇದರಲ್ಲಿ ಇನ್ನೊಂದು ಸೀಕ್ರೆಟ್ ಇದೆ, ಸ್ಪೂನ್ ಇಂದ ಮಿಕ್ಸ್ ಮಾಡಕ್ ಹೋಗ್ಬೇಡಿ, ಈ ತರ ಕೈಯಿಂದ ಮಿಕ್ಸ್ ಮಾಡಿ ಇನ್ನೂ ಟೇಸ್ಟಿ ಆಗುತ್ತೆ. ಸೊ ಇವತ್ತಿನ ಈ ಸಿಂಪಲ್ ಲೆಮನ್ ರೈಸ್, ಅದ್ರಲ್ಲೂ ಲೆಮನ್ ಯೂಸ್ ಮಾಡ್ದೇನೆ ಮಾಡಿರೋ ಈ ಲೆಮನ್ ರೈಸ್ ನಿಮ್ಗೆ ಇಷ್ಟ ಆಗಿ ಮರೆತೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರಸ್ಟ್ ಮೀ ಅಂಡ್ ಟ್ರೈ ದಿಸ್ ರೆಸಿಪಿ. ಅಂಡ್ ಮನೇಲಿ ಎಲ್ಲರಿಗೂ ಇದನ್ನ ಲೆಮನ್ ಇಲ್ದೆ ಮಾಡಿರೋದು ಅನ್ನೋದು ನಂಬೋಕೆ ಆಗಲ್ಲ. ಎಕ್ಸಾಕ್ಟ್ಲಿ ಸೇಮ್ ಟೇಸ್ಟ್ ಇರುತ್ತೆ. ಹಾಗಾಗಿ ಟ್ರೈ ಮಾಡಿದ್ಮೇಲೆ ಮರೀದೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಸೇವ್ ದಿಸ್ ರೆಸಿಪಿ ಅಂಡ್ ಆಲ್ಸೋ ಶೇರ್ ಇಟ್ ವಿತ್ ಯೋರ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ಟ್ರೈ ದಿಸ್ ಅಂಡ್ ಎಂಜಾಯ್.